ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರೂಪಾಯನ್ಗಳಸ್ ವ್ಲಾಗ್ ಇನ್ ಕನ್ನಡ. ಈ ವ್ಲಾಗ್ ಬಂದು ಸ್ಯಾಟರ್ಡೇ ವ್ಲಾಗು. ಹಾಗೆಯೇ ಇವೆಂಟ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಏನೇನಾಗುತ್ತೆ, ಅಪ್ಪುನೂ ಕೂಡ ಇವತ್ತು ಜೊತೆಲಿ ಕರ್ಕೊಂಡು ಹೋಗ್ತಾ ಇದ್ವಿ. ಏನೇನಾಗುತ್ತೆ, ಹೆಂಗಿರುತ್ತೆ ಅಪ್ಪು ಜೊತೆ ವರ್ಕ್ ಎಲ್ಲನೂ ಕೂಡ ಅಪ್ಡೇಟ್ ಮಾಡ್ತೀನಿ. ಬನ್ನಿ ಹೊರಡೋಣ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ ಆಲಲ್ಲಿ ಕ್ಲಿಕ್ ಸೊ ದಟ್ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫ್ಯೂಚರಲ್ಲಿ ಬಂದು ತಲುಪುತ್ತೆ. ಅದ ಕಾರಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಇವಳು ನಮ್ಮ ಅಕ್ಕನ ಮಗಳು, ನಮ್ಮ ದೊಡ್ಡಮ್ಮನ ಮಗಳು ಹಿತೈಷಿ ಅಂತ ಹೇಳ್ಬಿಟ್ಟು ನಾನು ಸುಮಾರು ಸರಿ ತೋರಿಸಿದ್ದೀನಿ. ಹೊಸದಾಗಿ ವಿಡಿಯೋ ನೋಡೋರಿಗೆ ಕ್ಲಾರಿಟಿ ಸಿಗಲಿ ಅಂತ ಹೇಳ್ಬಿಟ್ಟು ಅವಳನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದ್ದೀನಿ. ಅವಳನ್ನು ಕೂಡ ಬಂದಿದ್ಲು. ಅವಳನ್ನು ಕೂಡ ಮನೇಲಿ ಯಾರು ಇರಲಿಲ್ಲ, ಕರ್ಕೊಂಡು ಹೋಗ್ತಾ ಇದ್ದೀವಿ, ಒಟ್ಟಿಗೆ ಹೋಗೋಣ ಅಂತ. ಬಾಯ್ ಫ್ರೆಂಡ್ಸ್. ಮಾಮಿ ಎಲ್ಲ ಮಗನೇ ಡೆಕೋರೇಷನ್ ಅವನು ಸ್ವಲ್ಪ ಲೇಟಾಗಿ ಎದ್ದೊಳ್ತಾ ಇದ್ದ. ಇವತ್ತು ನಾವು ಬೇಗ ಹೊರಡಬೇಕು ಅಂತ ಹೇಳ್ಬಿಟ್ಟು ಅವನು ಬೇಗ ಎಬ್ಸಿದ್ದೆ. ಎದ್ಮೇಲೆ ಅವನಿಗೆ ಒಂದು ಲೋಟ ಹಾಲು ಕೊಟ್ಟಿದ್ದೆ ಕುಡಿಯೋದಕ್ಕೆ. ಕುಡ್ಕೊಂಡು ಆಮೇಲೆ ಒಂದು ಆ್ಯಪಲ್ ಕಟ್ ಮಾಡಿ ಎಲ್ಲರೂ ಅರ್ಧ ತಿನ್ಕೊಂಡು ಅವನು ಇನ್ನೂ ತಿಂತಾನೆ ಇದ್ದಾನೆ. ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ಅಲ್ಲೇನಾದರೂ ತಿಂಡಿ ಮಾಡಿರ್ತಾರೆ, ಅದನ್ನು ತಿಂಡಿ ತಿನ್ನಿಸ್ಕೊಡ್ತೀನಿ. ನಾನು, ನನ್ನ ತಮ್ಮ ಮತ್ತು ಇವರಿಬ್ಬರು ಮಕ್ಕಳು ಹೋಗ್ತಾ ಇದ್ದೀವಿ. ಇವತ್ತು ಏನು ನನಗೇನು ಮೇಕೋವರ್ ಏನೂ ಇಲ್ಲ, ಜಸ್ಟ್ ಡೆಕೋರೇಷನ್ ಅಷ್ಟೇ. ಹಂಗಾಗಿ ಇಬ್ಬರೇ ಹೋಗ್ತಾ ಇದ್ದೀವಿ. ಲೊಕೇಶನ್ ಕಳಿಸಿದ್ರು, ಲೊಕೇಶನ್ ನೋಡ್ಕೊಂಡೆ ಹೋಗ್ತಾ ಇದ್ವಿ. ನವಿಲೆಲ್ಲ ಊರೊಳಗಡೆ ಕುಣಿಯೋದು ಆಡೋದು ಎಲ್ಲ ಮಾಡ್ತಾಯಿದ್ವಿ. ನೋಡಿ ತುಂಬ ಖುಷಿ ಆಯಿತು. ಮತ್ತು ಇದು ಬಂಡೆ ಥರ ಈ ಥರ ಕಾಡು ಥರ ನೋಡಿಬಿಟ್ಟು ಲೊಕೇಶನ್ ಕರೆಕ್ಟಾಗಿ ಹೋಗ್ತಾಯಿತ್ತು. ಬಟ್ ನಾವು ಎಲ್ಲಾದರೂ ತಪ್ಪಾಗಿ ಏನಾದರೂ ಬಂದ್ಬಿಟ್ವಾ, ತುಂಬ ದೂರ ಹಂಗೇನೆ ಇತ್ತು. ಹಂಗಾಗಿ ಹಂಗೆ ಅನ್ಕೊತಿದ್ವಿ. ಆಮೇಲೆ ಲೊಕೇಶನ್ ಕರೆಕ್ಟಾಗಿ ಕರ್ಕೊಂಡು ಬಂತು. ಲೊಕೇಶನ್ ಒಂದೊಂದು ಸರ್ತಿ ಕರೆಕ್ಟಾಗಿ ಕರ್ಕೊಂಡು ಹೋಗಲ್ಲ, ಹಂಗಾಗಿ ನಂಗೆ ಡೌಟ್ ಬಂದಿತ್ತು. ಆಮೇಲೆ ಹೆಂಗೋ ಫೈನಲ್ ಆಗಿ ಲೊಕೇಶನ್ನ ರೀಚ್ ಆಗಿದ್ವಿ. ಎಕ್ಸ್ಪ್ಲೈನ್ ಮಾಡ್ತಾವ ಇವನಿಗೆ ಇದು ಎಂತ ಬಂದಿದ್ಯಾ? ಅಪ್ಪು ಹ್ಯಾಪಿ ಬರ್ತ್ಡೇ ಅನ್ನೋಕ್ಕೆ ಕ್ಲಾಪ್ಸ್ ಮಾಡೋದನ್ನ ಅವನು ಹ್ಯಾಪಿ ಬರ್ತ್ಡೇ ಅಂತ ಅವನ ಸೈನ್ ಲ್ಯಾಂಗ್ವೇಜು ಅದನ್ನ ಹುಡ್ಗಂಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದಾನೆ. ನಾವು ಹಿಂಗೆ ಹ್ಯಾಪಿ ಬರ್ತ್ಡೇಗೆ ಡೆಕೋರೇಷನ್ ಮಾಡೋಕ್ಕೆ ಬಂದಿದ್ದೀವಿ ಅಂತ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದ. ಅದನ್ನ ನೆನೆಸ್ಕೊಂಡಂಗೆ ಈಗಲೂ ನಗು ಬರ್ತೈತೆ. ಬಂದು ಎಲ್ಲ ಹಿಂದೆ ಸೈಡ್ ವಾಲ್ ಹಾಕಿರಲಿಲ್ಲ ಅವ್ರು, ನಾವು ಸ್ಕ್ರೀನ್ ಕಟ್ತಾರೆ ಅಂತ ಅಂದ್ಕೊಂಡಿದ್ರು. ನಮ್ಮ ಸ್ಕ್ರೀನು ತೆಳ್ಳಗಿರುತ್ತೆ, ಅದು ಗಾಳಿ ಪಡ್ತಾ ಬಂದರೆ ಹೆಂಗೆ ಬೇಕು ಹಂಗೆ ತೂರಾಡ್ಬಿಡುತ್ತೆ. ಸೈಡ್ ವಾಲ್ ಹಿಂದಕ್ಕೆ ಬೇಕೇ ಬೇಕು. ಹಾಗಾಗಿ ಅಲ್ಲಿ ಊಟಕ್ಕೆ ತವಿದಿದ್ದು ಒಂದು ಸೈಡ್ ವಾಲ್ನ ತೊಗೊಂಬಂದು ಕಟ್ಕೊಡ್ತಿದ್ದಾರೆ. ಅದ್ರ ಮುಂದಕ್ಕೆ ನಾವು ನಮ್ಮ ಸ್ಕ್ರೀನ್ ನಾವು ಕಟ್ಕೊತೀವಿ. ಎಲ್ಲ ಕಡೆನೂ ಅಷ್ಟೇ ಶಾಮಿಯಾನ ಸ್ಟೇಜು ಎಲ್ಲ ಅವರೇನೆ ಹಾಕ್ಸ್ಕೊಟ್ಟಿರ್ತಾರೆ. ನಾವು ಜಸ್ಟ್ ಒಂದು ಏನಾದರೂ ಪ್ಲೇನ್ ಬ್ಯಾಕ್ಗ್ರೌಂಡ್ ಬೇಕು ಅಂದರೆ ನಮ್ಮ ಸ್ಕ್ರೀನ್ನ ನಾವು ಹಾಕ್ಕೊಂಡು ಅದ್ರ ಮುಂದೆ ನಾವು ಡೆಕೋರೇಷನ್ನ ಮಾಡ್ತೀವಿ. ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ. ಸ್ಟೇಜು ಕೂಡ ನಾವೇ ಹಾಕ್ಕೊಂಡು ನಾವೇ ಹಾಕ್ಸಿ ಮಾಡಿಕೊಡ್ತೀವಿ ಅನ್ನೋ ಥರ. ಅದೆಲ್ಲ ಇಲ್ಲ. ಜಸ್ಟ್ ನೀವು ಯಾವ ಪ್ಲೇಸನ್ನು ತೋರಿಸ್ತೀರಾ ಆ ಪ್ಲೇಸಲ್ಲಿ ನಾವು ಡೆಕೋರೇಷನ್ನ ಮಾಡಿಕೊಡ್ತೀವಿ. ಸ್ಟೇಜ್ ಆಗಿರ್ಬೋದು, ಮನೆ ಒಳಗಡೆ ಆಗಿರ್ಬೋದು. ಮನೆ ಒಳಗಡೆ ಪ್ಲೇನ್ ಬ್ಯಾಕ್ಗ್ರೌಂಡ್ ಇಲ್ಲ ಅಂತಂದರೆ ನಾವು ಸ್ಕ್ರೀನ್ ಹಾಕ್ಕೊಂಡು ನಾವು ಮಾಡಿಕೊಡ್ತೀವಿ ಅಷ್ಟೇ. ಇದನ್ನು ಒಂದು ಕ್ಲಾರಿಫಿಕೇಷನ್ ಕೊಡಬೇಕಾಗಿತ್ತು. ಹಂಗಾಗಿ ಈಗ ಹೆಂಗಿದ್ರು ಸ್ಕ್ರೀನ್ ಹಾಕ್ಸ್ತಾ ಇದ್ವಲ್ವ, ಹಂಗಾಗಿ ನಾನು ಇದನ್ನು ಹೇಳಬೇಕು ಅನ್ನಿಸ್ತು, ಹೇಳಿದೆ. 8:30 ಅಷ್ಟರಲ್ಲೆಲ್ಲ ನಾವು ಅಲ್ಲಿಗೆ ರೀಚ್ ಆಗಿದ್ವಿ. ಅವ್ರು 11 ಗಂಟೆ ಅಷ್ಟರಲ್ಲಿ ರೆಡಿ ಮಾಡಿಕೊಡಿ ಅಂತ ಕೇಳಿದ್ದು. ಹಂಗಾಗಿ ಇಲ್ಲಿ ಬಲೂನ್ ಊದೋದಕ್ಕೆ ನಾನು ನನ್ನ ತಮ್ಮ ಇದನ್ನೆಲ್ಲ ಸೆಟ್ ಮಾಡ್ಕೊತಾ ಇರ್ತಿದ್ದೆ. ನಾನು ಬಲೂನ್ ಊದ್ತಾ ಇದ್ದಿದ್ದೆ. ಬೇರೆ ಕಡೆ ಎಲ್ಲ ಅಂದರೆ ಸ್ವಿಚ್ ಬೋರ್ಡ್ ಎಲ್ಲ ನಿಯರ್ ಬೈ ಇದ್ದಿದ್ದವು. ಬಟ್ ಇಲ್ಲಿ ಬ್ಯಾನರ್ ಕೂಡ ಹಾಕಬೇಕಾಗಿತ್ತು. ಹಾಗೆಯೇ ಸ್ವಿಚ್ ಬೋರ್ಡು ಮನೆ ಹತ್ರನೇ ಹೋಗಿ ನಾವು ಬಲೂನ್ಸ್ನ ಬ್ಲೋ ಮಾಡ್ಕೊಂಡು ಬರಬೇಕಾಗಿತ್ತು. ಹಾಗಾಗಿ ಫಸ್ಟು ಇಲ್ಲಿ ಸ್ಟೇಜಿನ ಹತ್ರ ಏನೇನು ಮೀನ್ಸ್ ಇದೆ ಎಲ್ಲನೂ ಕೂಡ ಕ್ಲಿಯರ್ ಮಾಡಿಕೊಂಡು ಬ್ಯಾನರ್ನೆಲ್ಲನೂ ಹಾಕಿ ಎಲ್ಲ ಸೆಟ್ ಮಾಡಿಟ್ಟು ಆಮೇಲೆ ನಾವು ಇಲ್ಲಿ ಬಂದು ಬಲೂನ್ನ ಬ್ಲೋ ಮಾಡ್ಕೊತಾ ಇದ್ದೀವಿ. ಮನೆ ಹತ್ರ ಬಂದು ಕೆಲವೊಂದು ಕಡೆ ಹೋಗಿದ್ದ ಕಡೆ ಕರೆಂಟೇ ಇರೋದಿಲ್ಲ. ಆವಾಗ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀವಿ. ಅಂದರೆ ಅವರು ಊರಲ್ಲಿ ಹೆಂಗಿರುತ್ತೆ ಏನು ಅಂತ ಕೇಳ್ಕೊತೀವಿ. ಅವ್ರು ಫೋನ್ಗಿನ್ ಮಾಡಿ ಎಲ್ಲ ವಿಚಾರಿಸಿ ಕೇಳ್ತಾರೆ. ಇಲ್ಲಾಂದರೆ ಅಷ್ಟು ಬಲೂನ್ನ ಕೈಯಲ್ಲಿ ಬಾಯಲ್ಲಿ ಊದಿ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಹೆಂಗಿರುತ್ತೆ ಸಿಚುಯೇಷನು, ಹೆಂಗೆಲ್ಲ ಫೇಸ್ ಮಾಡಿದ್ದೀನಿ ಅಂತ ನಾನು ಆಲ್ರೆಡಿ ನನ್ನ ವೀಡಿಯೋದಲ್ಲಿ. ಹಾಗಾಗಿ ಜಾಸ್ತಿ ಎಲ್ಲ ರಿಸ್ಕ್ ಎಲ್ಲ ತೊಗೊಳೋದಕ್ಕೆ ಹೋಗಲ್ಲ. ಕೆಲವೊಂದು ಕಡೆ ಬರೋದೇ ಇಲ್ಲ ಅಂತ ಅನ್ನೋ ಸಿಚುಯೇಷನ್ ಇದ್ದಾಗ ಕೈಯಲ್ಲಿ ಊದಲೇಬೇಕಾಗುತ್ತೆ, ಏನು ಮಾಡೋದಕ್ಕಾಗಲ್ಲ. ಇಲ್ಲೇನು ಆ ಥರ ಎಲ್ಲ ಏನಿರಲಿಲ್ಲ. UPS ಕೂಡ ಇತ್ತು. ಹಾಗಾಗಿ ನಮಗೇನು ಪ್ರಾಬ್ಲಮ್ ಏನಾಗಲಿಲ್ಲ. ಬಲೂನ್ ಬ್ಲೋ ಮಾಡೋದಕ್ಕೆ ಆರಾಮಾಗಿ ಬ್ಲೋ ಮಾಡ್ಕೊಂಡ್ವಿ.
ಆ್ಯಂಡ್ ಹೋಗಿದ ಕಡೆ ಎಲ್ಲನೂ ಒಂದೇ ಥರ ಪ್ರಾಬ್ಲಮ್ ಆ್ಯಂಡ್ ಒಂದೇ ಥರ ಸಿಚುಯೇಷನ್ ಇರುತ್ತೆ ಅಂತಲೂ ಕೂಡ ಹೇಳೋದಕ್ಕೆ ಬರೋಲ್ಲ. ಕೆಲವೊಂದು ಕಡೆ ಈಸಿಯಾಗೆ ಹೋಗುತ್ತೆ ವರ್ಕು, ಇನ್ನೊಂದು ಕಡೆ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ. ಅಪ್ಸು ಡೌನ್ಸ್ ಈ ಥರ ಎಲ್ಲನೂ ಕೂಡ ಇದ್ದೇ ಇರುತ್ತೆ. ಒಂದು ಕೆಲಸ ಅಂತ ಹೇಳಿದ್ಮೇಲೆ, ಕೆಲಸದ ಜಾಗ ಅಂತ ಹೇಳಿದ್ಮೇಲೆ ನಾವು ಒಂದೇ ಥರ ಇರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕೂ ಆಗಲ್ಲ. ನಾವು ಈಸಿಯಾಗೆ ಸ್ಮೂತಾಗಿ ಹೋಗುತ್ತೆ. ಇವತ್ತಿನ ವರ್ಕು ಒಂದಿದ್ದ ಕಡೆ ಸ್ವಲ್ಪ ರಿಸ್ಕ್ ಆಗ್ಬೋದು, ಕೆಲವೊಂದು ಕಡೆ ರಿಸ್ಕ್ ಆಗುತ್ತೆ ಅನ್ನೋ ಕಡೆ ಸ್ಮೂತಾಗಿ ಹೋಗ್ಬೋದು. ಈ ಥರ ಹೇಳೋದಕ್ಕೆ ಬರೋಲ್ಲ. ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ವರ್ಕ್ ಅಂದಮೇಲೆ. ಸೊ ಎಷ್ಟೇ ಪ್ರಾಬ್ಲಮ್ಸ್ ಆದ್ರೂ ಕೂಡ ನಾವು ಹ್ಯಾಪಿಯಾಗೇ ನಮ್ಮ ಕ್ಲೈಂಟ್ ಮುಖದಲ್ಲಿ ಹ್ಯಾಪಿನ ತರಬೇಕು ಅಂತ ಅಂದರೆ ನಮ್ಮ ಬೆಸ್ಟ್ ಆಫ್ ವರ್ಕ್ನ ನಾವು ಕೊಡಬೇಕಾಗತ್ತೆ. ನಾವು ಮಾಡೋವಂಥ ವರ್ಕು ನಮಗೆ ಬರೀ ವರ್ಕ್ ಡೇ ಆಗಿರುತ್ತೆ ಅವತ್ತಿನ ದಿನ, ಆದರೆ ಆ ದಿನ ನಮ್ಮ ಕ್ಲೈಂಟಿಗೆ ಒಂದು ಬಿಗ್ ಡೇ ಆಗಿರುತ್ತೆ. ಯಾಕಂತ ಅಂದರೆ ಈ ದಿನಕ್ಕೋಸ್ಕರ ಅವರು ಎಷ್ಟೆಲ್ಲ ಪ್ರಿಪ್ರೇಷನು, ಎಷ್ಟೆಲ್ಲ ಆಸೆಗಳು, ಈ ಥರನೇ ಇರಬೇಕು, ಹಿಂಗೆ ಇರಬೇಕು ಅಂತ ಎಲ್ಲ ನಮಗೆ ಬುಕ್ ಮಾಡಬೇಕಾದ್ರೆ ಅವರು ಹೇಳಿರ್ತಾರಲ್ವ. ಹಾಗಾಗಿ ಅವ್ರ ಆಸೆಗಳನ್ನ ನಾವು ಫುಲ್ಫಿಲ್ ಮಾಡೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಬಲೂನ್ಸ್ ಎಲ್ಲ ಬ್ಲೋ ಮಾಡಿ ಎತ್ತಿಟ್ಬಿಟ್ಟು ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಚಿತ್ರಾನ್ನ ಮಾಡಿದ್ರು. ಅಪ್ಪುಗೆ ಇತುನೇ ತಿನ್ನಿಸ್ಕೊಡ್ತಾ ಇದ್ಲು, ನಾನು ಸ್ವಲ್ಪ ಎತ್ತಿಟ್ಕೊತಾ ಇದ್ವಿ ಅಂತ ಹೇಳ್ಬಿಟ್ಟು. ಅವಳಿಗೆ ಬಂದಿದ್ದಕ್ಕೂ ಸ್ವಲ್ಪ ಹೆಲ್ಪ್ ಆಯಿತು. ಅವನನ್ನು ಸ್ವಲ್ಪ ನಾವು ಮಾಡ್ಬೇಕಾರೆ, ವರ್ಕ್ ಮಾಡ್ಬೇಕಾರೆ ಅವಳು ಸ್ವಲ್ಪ ಅವನನ್ನು ಕೇರ್ ಮಾಡ್ಕೊತಾ ಇದ್ಲು, ನೋಡ್ಕೊತಾ ಇದ್ಲು. ಹಾಗಾಗಿ ಮತ್ತು ಇವನು ತುಂಬಾ ತುಂಟ ಆಗ್ಬಿಟ್ಟಿದ್ದಾನೆ. ಸ್ವಲ್ಪನೂ ಹೇಳಿದ ಮಾತು ಕೇಳ್ತಾ ಇಲ್ಲ ಇವಾಗ. ನಾನು ಹೇಳೋದಲ್ಲ, ನೀವು ನೋಡಿದ್ರೇ ಗೊತ್ತಾಗುತ್ತೆ ಅವನು ಹೆಂಗೆ ತೀಟೆ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಮತ್ತು ಅವನನ್ನ ಬಿಟ್ಬಿಟ್ಟೇನೋ ಹೋಗ್ಬೋದು. ಬಟ್ ನನಗೆ ಒಂದೊಂದ್ಸತಿ ಏನನ್ಸುತ್ತೆ ಅಂತ ಇವತ್ತು ಅನಿಸಿದ್ದು ನನಗೇನು ಅಂತ ಅಂದರೆ, ಅವನು ನನ್ನ ಕಣ್ಮುಂದೆ ಇದ್ದರೆ ಅವ್ನು ಏನಾದರೂ ತೀಟೆ ಮಾಡಲಿ, ಏನಾದರೂ ಮಾಡಲಿ, ನನ್ನ ಕಣ್ಮುಂದೆ ಇದ್ದಾನೆ ಅನ್ನೋದೊಂದು ನೆಮ್ಮದಿ ಇರುತ್ತೆ. ಬಟ್ ಅವನನ್ನು ಮನೇಲಿ ಬಿಟ್ಟು ಅಥವಾ ಅಪ್ಪ ಅಮ್ಮನ ಹತ್ರನೋ ಇಲ್ಲ ತಮ್ಮನ ಹತ್ರನೋ ಬಿಟ್ಟು ಮೇಕಪ್ಗೆ ಹೋದಾಗ ಅವಾಗ ಅನಿಸೋದು ಬೇರೆಯವ್ರ ಮಕ್ಕಳು ಮುದ್ದಾಡ್ತಿದ್ದು ನೋಡಿ ನನಗೆ ಒಂಥರ ಕಳ್ಚುರ್ಕನ್ನಂಗೆ ಆಗೋದು. ಬೇರೆ ಮಕ್ಕಳು ನೋಡಿದಾಗ ನಮ್ಮ ಮಕ್ಕಳು ನೆನೆಸ್ಕೊಂಡಂಗೆ ಕಳ್ಚುರ್ಕನ್ನೋದು ಆ ಥರ ಎಲ್ಲ ಅನಿಸ್ತಾ ಇರುತ್ತೆ. ಬಟ್ ಇವತ್ತು ವರ್ಕ್ ಅವನ ಜೊತೆನೇ ನನ್ನ ಜೊತೆನೇ ಇದ್ದಿದ್ದಕ್ಕೆ ಅವನು ಕಣ್ಮುಂದೆ ಇದ್ದರೆ ಅವ್ನು ಅಂದರೆ ಎಷ್ಟು ಒದೆ ಹೊಡೆದ್ನೋ ಅಂದರೆ ಅಷ್ಟೇ ತೀಟೆನೂ ಮಾಡ್ತಿರ್ತಾನೆ. ಅವನು ಅದಕ್ಕೆ ಕೇರ್ ಮಾಡಲ್ಲ. ಹಂಗಾಗಿ ಅವನು ಎಷ್ಟೇ ಇದು ಮಾಡಿದ್ರೂ ಕೂಡ ಕಣ್ಮುಂದೆ ಇದ್ದಾನೆ ಅನ್ನೋದೊಂದು ನೆಮ್ಮದಿ. ಆದರೆ ದೂರ ಇದ್ದರೆ ಒಂಥರ ಆ ಥರ ಹೇಳಿದ್ನಲ್ಲ ಕಳ್ಚುರುಕನ್ನಂಗೆ ಆ ಥರ ಆಗುತ್ತೆ. ಈ ಥರ ಮಕ್ಕಳನ್ನ ಮನೇಲಿ ಬಿಟ್ಟು ಕೆಲ್ಸಕ್ಕೆ ಹೋಗೋವಂಥ ತಾಯಂದಿರಿಗೆಲ್ಲರಿಗೂ ಕೂಡ ಈ ಪರಿಸ್ಥಿತಿ ಹೆಂಗಿರುತ್ತೆ ಅನ್ನೋದು ಅವ್ರಿಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಅನ್ಕೊತೀನಿ. ನೋಡಿ ಹಿಂಗೆ ಬರೀ ಈ ಥರನೇ ತೀಟೆ ಮಾಡ್ತಿರ್ತಾನೆ. ಅದು ಬ್ಲೋ ಮಾಡಬೇಕು ಅಂದರೆ ನಾವು ಅಲ್ಲಿ ಮನೆ ಹತ್ರನೇ ಹೋಗ್ಬೇಕಾಗಿತ್ತು. ಇವನು ಬೇರೆ ಈ ಥರ ಎತ್ಕೊಂಡು ಹೊಡಿಯೋದು ಈ ಥರ ಎಲ್ಲ ಮಾಡ್ತಾಯಿದ್ದ. ಅರ್ಧ ಭಾಗ ಆಗಿದೆ, ಇನ್ನು ಮುಂದೆ ಪ್ರಾಪರ್ಟೀಸ್ ಇಷ್ಟನ್ನ ಜೋಡಿಸ್ಬಿಟ್ರೆ ಡೆಕೋರೇಷನ್ ಕಂಪ್ಲೀಟಾಗಿ ಆಗುತ್ತೆ. ಅವ್ರು ಇದೇ ಕಾಂಬಿನೇಷನಲ್ಲಿ ಕೇಳಿದರು, ಪಾಪು ಫೋಟೋ ಹಾಕಿ ಬ್ಯಾನರಲ್ಲಿ ಈ ಥರ ಮಾಡಿಕೊಡೋದಕ್ಕೆ ಕೇಳಿದರು. ಅವರು ಯಾವ ಥರ ಕೇಳಿದ್ರು ಅದೇ ಥರನೇ ನಾವು ಮಾಡಿಕೊಟ್ಟಿದ್ವಿ. ಅವರು ಕೂಡ ಖುಷಿಪಟ್ಟರು. ಕಂಪ್ಲೀಟ್ ಡೆಕೋರೇಷನ್ ಹೇಗಿದೆ ಅಂತಲೂ ಕೂಡ ಇವಾಗ ತೋರಿಸ್ತೀನಿ. ಈ ರೀತಿಯಾಗಿ ಕಂಪ್ಲೀಟ್ ಡೆಕೋರೇಷನ್ ಔಟ್ಪುಟ್ ಬಂದಿದೆ. ಹೇಗಿದೆ ಏನು ನಿಮ್ಮ ಅಭಿಪ್ರಾಯನ ನೀವು ಕಮೆಂಟಲ್ಲಿ ತಿಳಿಸಿ. ಹಾಗೆ ನಿಮಗೂ ಯಾರಿಗಾದ್ರೂ ಬರ್ತ್ಡೇ ಈವೆಂಟ್ಸ್, ಬಲೂನ್ ಡೆಕೋರೇಷನ್ಸ್ ಬೇಕು, ಮೇಕಪ್ ಬೇಕು, ಮೆಹಂದಿ ಬೇಕು ಅಂತ ಅಂದರೆ ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ಬುಕ್ ಮಾಡ್ಕೊಳ್ಬೋದು ನಿಮ್ಮ ಸ್ಪೆಷಲ್ ಡೇಗೆ. ಅವ್ರು ಹೇಳಿ ಟೈಮು 11 ಗಂಟೆ ಅಷ್ಟರಲ್ಲಿ ನಾವು ಡೆಕೋರೇಷನ್ನ ಮಾಡಿ ಮುಗಿಸಿ ಕೊಟ್ಟಿದ್ವಿ. ಇನ್ನೂ ಅವರ ರಿಲೇಟಿವ್ಸ್ ಎಲ್ಲ ಯಾರೂ ಬಂದಿರಲಿಲ್ಲ, ಇನ್ನೂ ಅದಕ್ಕೆ ಸೆಲೆಬ್ರೇಷನ್ ಶುರು ಮಾಡಿರಲಿಲ್ಲ. ಇನ್ನು ದೇವ್ರ ಕಾರ್ಯ ಏನೇನೋ ಇತ್ತು ಅದನ್ನೆಲ್ಲನೂ ಕೂಡ ಮನೆ ಹತ್ರ ಮಾಡ್ತಾಯಿದ್ರು. ಹಾಗಾಗಿ ನಾವು ಅವ್ರು ಕೇಳಿ ಟೈಮಿಗೆ ಮುಗಿಸ್ಕೊಡೋದು ನಮ್ಮ ಕರ್ತವ್ಯ. ಹಾಗಾಗಿ ನಾವು ಮುಗಿಸ್ಕೊಟ್ವಿ. ಎಲ್ಲ ಕಡೆನೂ ಅಷ್ಟೇ ಬೇಗನೆ ಹೇಳಿರ್ತಾರೆ, ಬಟ್ ಸ್ಟಾರ್ಟ್ ಮಾಡೋದು 12 ಗಂಟೆ ಮೇಲೆ 1 ಗಂಟೆನೇ. ಬಟ್ ನಾವು ಅವ್ರು ಹೇಳಿ ಟೈಮಿಗೆ ನಾವು ಮಾಡಿಕೊಟ್ರೆ ಅದು ನಮ್ಗೊಂದು ರೆಸ್ಪೆಕ್ಟ್ ಇದ್ದಂಗಲ್ವ. ಹಾಗಾಗಿ ನಾವು ಹೋಗಿ ಆನ್ ಟೈಮ್ ಮಾಡಿಕೊಟ್ವಿ. ಇನ್ನೊಂದೆಲ್ಲ ಸೇಬು ಇದು ಮಾಡಿ ಗಾಯ ಮಾಡ್ಕೊಂಡಿದ್ದಲ್ಲೋ ಮಾಮ ಹೊಡೆದಿದ್ದು. ಈ ಕೆಳಗಡೆ ಸ್ವಲ್ಪ ಅಪ್ಪು ಅಪ್ಪು ಯಾವ ಊರಿಗೆ ಹೋಯ್ತದೆ ಆಟೋ? ಕಾಲು ಹೊಡಿತದೆ. ಅಪ್ಪು ಯಾವ ಊರಿಗೆ ಹೋಯ್ತಿದ್ಯಾ ಆಟೋ? ಇದೆಲ್ಲ ಡೌನ್ ಇಟ್ಬಿಟ್ಟು ಹಿಂಗೆ 2 ಸರಿ ಮಾಡಿದ್ರೆ ಸೀದಾ ಕೆಳಗೆ ಹೋಯ್ತಾ ಇದ್ದು.
5 ನಿಮಿಷ ಅಂತ ಸುಮ್ಮನೆ ಕೂತ್ಕೊಳ್ಳಲ್ಲ, ಈ ಥರ ಏನಾದ್ರು ಒಂದು ಕಿತಾಪತಿ ಮಾಡ್ತಾನೆ ಇರ್ತಾನೆ. ಅಲ್ಲೇ ಊಟ ಎಲ್ಲ ಮಾಡ್ಕೊಂಡ್ವಿ ಮಧ್ಯಾಹ್ನ. ಫಂಕ್ಷನ್ ಎಲ್ಲ ಮುಗೀತು. ಇವಾಗ ಎಲ್ಲ ರಿಮೂವ್ ಮಾಡಿಕೊಂಡು ಇವಾಗ ಹೊರಡೋಣ ಅಂತ ಹೇಳ್ಬಿಟ್ಟು ಎಲ್ಲ ತೆಕ್ಕೊಡ್ತಾ ಇದ್ದೀವಿ. ಬಲೂನ್ಸ್ ಎಲ್ಲ ಅವರಿಗೇನೆ ಕೊಟ್ಟೋಗ್ತೀವಿ, ಬ್ಯಾನರು ಕೂಡ ಅವರಿಗೇನೆ ಕೊಟ್ಟೋಗ್ತೀವಿ. ನಮ್ಮದೇನಿದೆ ಪ್ರಾಪರ್ಟೀಸ್ ಅದನ್ನು ಮಾತ್ರ ನಾವು ಎತ್ಕೊಂಡು ಹೋಗ್ತೀವಿ. ಟೈಮು ಒಂದು 3:45-4 ಗಂಟೆ ಆಗಿತ್ತು ಮುಗಿಸ್ದಾಗ. ಅವ್ರು ಮುಗಿಸಿ ಪೇಮೆಂಟ್ ಎಲ್ಲ ಕ್ಲಿಯರ್ ಮಾಡಿದ್ರು. ಆಮೇಲೆ ನಾವೆಲ್ಲ ರಿಮೂವ್ ಎಲ್ಲ ಮಾಡಿಕೊಂಡು ಇವಾಗ ಮನೆಗೆ ನಾವು ಹೊರಡ್ತಿದ್ದೀವಿ. ಹೊರಡೋಕ್ಕೂ ಮುಂಚೆ ಅರ್ಶಿನ ಕುಂಕುಮ ತೊಗೊಂಡೋಗಿ ಅಂತ ಹೇಳಿದ್ರು. ಹಾಗಾಗಿ ನಾನು ಅರ್ಶಿನ ಕುಂಕುಮ ತೊಗೊಂಡು ಇವಾಗ ಹೊರಡ್ತಾ ಇದ್ದೀವಿ. ಬೆಳಗ್ಗೆ ಸ್ಟಿಕ್ಕರ್ ಬಿದ್ದೋಗ್ಬಿಟ್ಟಿತ್ತು, ನನ್ನ ತಮ್ಮ ಬೈತಾ ಇದ್ದ, ಅದಕ್ಕೇ ಕುಂಕುಮ ದೊಡ್ಡದಾಗಿ ಇಕ್ಕೊಂಬಂದಿದೆ. ಇವಾಗ ಸರಿ ಹೋಯ್ತಾ ಅಂತ ಕೇಳ್ತಾ ಇದ್ದೆ. ಅವನು ಮನೆಗೆ ಹೋಗ್ಬೇಕಲ್ಲ, ಬೆಳಿಗ್ಗೆಯಿಂದ ಇಲ್ಲೇ ಇದ್ವಲ್ಲ, ಟಯರ್ಡ್ ಆಗಿತ್ತಲ್ಲ, ಅದಕ್ಕೆ ಬಾರೆ ಸೈಡ್ಗೆ ಅಂತ ಹೇಳ್ತಾ ಇದ್ದ. ಮುಗಿಸ್ಕೊಂಡು ಬಂದ್ವಿ. ಬೆಳಗ್ಗೆ ಹೋಗಿದ್ದಕ್ಕೆ ಇವಾಗ ಸಂಜೆ ಮನೆಗೆ ಹೋಗ್ತಾ ಇದ್ದೀವಿ. ಹಿಂಗೆ ಇರುತ್ತೆ, ಬಟ್ ಮನೆಗೆ ಹೋಗ್ಬೋದು, ಆದರೆ ಮತ್ತೆ ಬಂದು ಹೋಗಿ ಡಬಲ್ ಕೆಲಸ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ಇರ್ತೀವಿ. ಮುಗಿಸ್ಕೊಂಡು ಒಟ್ಟಿಗೆ ಮನೆಗೆ ಬರ್ತೀವಿ. ಎಲ್ಲರೂ ಮಲ್ಕೊಂಬಿಟ್ಟಿದ್ದಾರೆ. ಅಪ್ಪು ಫಸ್ಟ್ ಮಲ್ಕೊಳ್ಳೋ ಅಂದರೆ ತೊಡೆ ಮೇಲೆ ಮಲಗಿಸ್ಕೊತೀನಿ ಅಂದರೆ ಮಲ್ಕೋತಾ ಇರಲಿಲ್ಲ. ಆಮೇಲೆ ತೂಗುಡ್ಸಿ ಅಲ್ಲಿ ಆಟೋದಲ್ಲಿ ಹಾಡಾಕಿದ್ಕೋ ಅದಕ್ಕೂ ತೂಗುಡ್ಸಿ ಡ್ಯಾನ್ಸ್ ಆಡ್ತವನಂಗೆ ಆಡ್ತಾಯಿದ್ದ. ಆಮೇಲೆ ಮನೆಗೆ ಬಂದ್ವಿ. ಅಪ್ಪ ಕಲ್ಲಂಗಡಿ ಹಣ್ಣು ತೊಗೊಂಬಂದಿದ್ರು. ಕಲ್ಲಂಗಡಿ ಹಣ್ಣು ಕುಯ್ದು ಕೊಡ್ತಿದ್ರು. ಅವ್ನು ತಿಂತಾಯಿದ್ದ. ಅವ್ನು ತಿನ್ನೋದಲ್ಲಿ ನನಗೆ ತಗೋಬಾರೋ ಅಂತಂದರೆ ಜಾನು ಕಿತ್ಕೊಂಡೋಗ್ಬಿಟ್ಲು. ಇದಿಷ್ಟು ಈ ದಿನದ ವ್ಲಾಗ್ ಆಗಿತ್ತು. ಈ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.